ಜಸ್ಟ್ ಒಂದೇ ಒಂದು ಯೋಚನೆ ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಲ್ಲದು ಅಂದ್ರೆ ನಂಬ್ತೀರಾ? ಹೌದು, ನಾವು ಏನ್ ಬೇಕು ಅಂತ ಮನಸ್ಸಾರೆ ಅಂದ್ಕೊಳ್ತೀವೋ ಅದು ಕಣ್ಮುಚ್ಚಿ ತೆರೆಯೋದ್ರೊಳಗೆ ನಮ್ಮುಂದೆ ಬಂದು ನಿಲ್ಬಹುದು. ಸುಮ್ನೆ ಹೇಳ್ತಿಲ್ಲ, ಕೇಳಿ ಈ ನಿಜವಾದ ಕಥೆಯನ್ನ. ಸೊ ಈ ಕಥೆಯಲ್ಲಿ ಒಬ್ರಿದ್ದಾರೆ, ಅವರು ದ ಸೀಕ್ರೆಟ್ ಅಂತ ಒಂದು ಸಿನಿಮಾ ನೋಡ್ತಾರೆ. ಅದರಲ್ಲಿ ಹೇಳೋ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಮ್ಮ ಯೋಚನೆಗಳಲ್ಲೇ ನಮ್ಮ ಜೀವನವನ್ನ ರೂಪಿಸೋ ಶಕ್ತಿ ಇದೆ ಅನ್ನೋ ಒಂದು ಮಾತಿದೆಯಲ್ಲ, ಅದು ಅವರ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಅವರಿಗೆ ಆಗ 50 ವರ್ಷ ವಯಸ್ಸು, ಒಂಟಿಯಾಗಿದ್ರು. ಸರಿ, ಜೀವನದಲ್ಲಿ ಒಂದು ಹೊಸ ಸಂಬಂಧಕ್ಕೆ ಜಾಗ ಮಾಡ್ಕೊಳ್ಳೋಣ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ರು. ಆದ್ರೆ ಮುಂದಿನ ಕೆಲವೇ ಕ್ಷಣಗಳಲ್ಲಿ ಒಂದು ಪವಾಡ ನಡೆಯುತ್ತೆ ಅಂತ ಅವರಿಗೆ ಸ್ವಲ್ಪನೂ ಸುಳಿವಿರಲಿಲ್ಲ. ಅದು ತುಂಬಾನೇ ಆರ್ಡಿನರಿ ದಿನವಾಗಿತ್ತು. ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತುಕತೆ ಆಯಿತು. ಆಮೇಲೆ ಸರಿ ಊಟ ಮಾಡೋಣ ಅಂತ ಒಂದು ರೆಸ್ಟೋರೆಂಟ್ಗೆ ಹೋದ್ರು. ಅಲ್ಲಿ ಟೇಬಲ್ಗಾಗಿ ಕಾಯ್ತಾ ಎಲ್ಲರೂ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ರು. ಎಲ್ಲಾ ಸರಿ ಇತ್ತು. ಆದ್ರೆ ಮುಂದಿನ ಕ್ಷಣದಲ್ಲಿ ಆಗಿದ್ದೇ ಬೇರೆ. ಅವಾಗ ನೋಡಿ ಆ ಮ್ಯಾಜಿಕ್ ಆಗಿದ್ದು. ಪಕ್ಕದ ಟೇಬಲ್ನಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಒಂದು ಚೀಟಿಯನ್ನ ಇವರ ಮುಂದಿಟ್ರು. ಅದ್ರಲ್ಲಿ ಏನಿದೆ ಅಂತ ನೋಡಿದ್ರೆ ಮೆನು ಬಗ್ಗೆ ಏನೋ ಬರ್ದಿತ್ತು. ಅದ್ರ ಜೊತೆಗೆ ಅವರ ಫೋನ್ ನಂಬರ್ ಕೂಡ ಇತ್ತು. ಯೋಚನೆ ಮಾಡಿ, ಅವರು ಏನ್ ಬೇಕು ಅಂತ ಅನ್ಕೊಂಡಿದ್ರೋ ಅದು ಅವರ ಕಣ್ಮುಂದೆಯೇ ಬಂದು ನಿಂತಿತ್ತು. ನೋಡಿದ್ರಲ್ವಾ, ಈ ಕಥೆಯ ನೀತಿಯೇ ಇದು. ನಾವು ಏನನ್ನ ಕೇಳ್ಕೊತೀವೋ ಅದರ ಬಗ್ಗೆ ಹುಷಾರಾಗಿರ್ಬೇಕು. ಯಾಕಂದ್ರೆ ಯೂನಿವರ್ಸ್ ನಾವು ಊಹಿಸೋದಕ್ಕಿಂತ ತುಂಬಾನೇ ಫಾಸ್ಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಹಾಗಾದ್ರೆ ಈ ಕತೆ ನಮ್ಗೆಲ್ಲ ಒಂದು ದೊಡ್ಡ ಪ್ರಶ್ನೆ ಕೇಳ್ತಿದೆ. ನಮ್ಮ ಆಲೋಚನೆಗಳಿಗೆ ನಿಜವಾಗ್ಲೂ ಇಷ್ಟೊಂದು ಪವರ್ ಇದ್ರೆ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ಬೇಕು ಅಂತ ಕೇಳ್ತೀರಾ? ಒಂದ್ಸಲ ಯೋಚನೆ ಮಾಡಿ ನೋಡಿ.